ಎಲ್ಲ ವಾರ್ಡ್ನಾಗೂ ಆಗ್ಯಾವ ಘಟನೆಗಳು ಸೀರಿಯಸ್ ಆಗಲಿಲ್ಲ. ಇವತ್ತು ಆದದ್ದು ಘಟನೆ ನಾವು ಸೀರಿಯಸ್ ಆಗಿ ತಗೊಂಡು ಏನೋ ಮಾಡಾಕ್ತಿವಿ. ಯಾಕೆ ಏನಾಗಬೇಕಾಗಿತ್ತು? ಸರ್ಕಾರಕ್ಕೆ ನಾಯಕ ಹಚ್ಚದ, ಸರ್ಕಾರಕ್ಕೆ ನಾಯಕ ಹಚ್ಚಿದಾಗೆ ಸತ್ ಎಲ್ಲರೂ ಕಮಿಷನರು, ಅಧಿಕಾರಿಗಳು, ಮಾಧ್ಯಮ ಮತ್ತೊಂದು ಏನಾಗೈತಿ ಹೈಲೈಟ್ ಆಗೈತಿ. ಅದಕ್ಕೆ ಈಗ ವಿಷಯ ಹೈಲೈಟ್ ಆಗೈತಿ. ಎಲ್ಲಾ ವಾರ್ಡ್ನಾಗೂ ಏನ್ ನಾಯಿಗಳ ನಿಯಂತ್ರಣ ಆಗಬೇಕು, ಅದಕ್ಕೆ ಏನ್ ಸೂಕ್ಷ್ಮ ಏನೈತಿ ಅದನ್ನ ನಿರ್ಧಾರ ಕೈಗೊಳ್ಬೇಕು. ಮತ್ತು ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನೈತಿ ಅವರು ಓದಿ ಹೇಳಿ ಅದ್ರ ನಂತರ ನಾ ಚರ್ಚೆ ಮಾಡ್ತಾ ಇದ್ರೆ ಒಂದ್ ಎರಡು ವಿಷಯ ನಮ್ಮ ಸರ್ಕಾರನ ಮತ್ತು ಅದಕ್ಕೆ ತಪ್ಪು ಮಾಡಿದೆ. ಈಗ ನಾವು ಫೀಡಿಂಗ್ ಸ್ಟೇಷನ್ ಮಾಡ್ರಿ ಆದೇಶ ಮಾಡ್ಯಾರ ಸರ್ಕಾರ. ಫೀಡಿಂಗ್ ಸ್ಟೇಷನ್ ಮಾಡ್ರೆ ಅಲ್ಲಿ ಮಂದಿ ಬಿಡ್ತಾರ, ನಮ್ಮನ್ನ ಬಿಡ್ತಾರನ್ರಿ. ಈಗ ಮಂದಿ ಮನಿ ಮುಂದೆ ಹೋಗಿ ನಾವು ಹಾಕಾಕೈತು ಅಂದ್ರೆ ಅಲ್ಲಿ ಮಂದಿ ಗಪ್ ಕುದಿರ್ತಾರ, ಅವ್ರ ಮನ್ಯಾಗ ಕಟ್ಸ್ಕೊಂಡಿರ್ತಾರ. ಅವ್ರು ಕಟ್ಸ್ಕೊಂಡವ್ರು ಕಲ್ಲು ಉಗಿತಾರ ನಮ್ಗೆ. ಎಲ್ಲ ನಗರ ಸೇವಕರು MLAಗಳು ಇವ್ರೇನ ಅಲ್ಲಿ ಅಡ್ಯಾಡಂಗಕ್ಕೆ. ಅದಕ್ಕೆ ಇದ್ರ ಬಗ್ಗೆ ಮೊದಲ ಸರ್ಕಾರದ ಆದೇಶ ಏನಾಗೈತಿ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಾಗೈತಿ ಅದನ್ನ ಚರ್ಚೆ ಮಾಡ್ರಿ. 2 ನಿಮಿಷ ಮಾತಾಡ್ತಾ ಅದ್ರ ಮೇಲೆ ಒಟ್ಟ ಅದನ್ನ ಹೇಳ. ಅಭಿವೃದ್ಧಿ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ತೆಗೆದುಕೊಳ್ಳಬೇಕಾದ ಕ್ರಮಗಳು ಅಂತ ಹೇಳಿ ಒಂದು ನಮಗೆ ಆರ್ಡರ್ ಪಾಸ್ ಮಾಡಿದ್ರು ಸರ್. ಇದರ ಅನುಸಾರ ನಾವು ನಮ್ಮ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಅಂದ್ರೆ ನಮ್ಮ ಬೆಳಗಾವಿ ಪಾಲಿಕೆಯಲ್ಲಿ ವ್ಯಾಪ್ತಿಯಲ್ಲಿ ಎಷ್ಟು ಇನ್ಸ್ಟಿಟ್ಯೂಷನ್ಸ್ ಇದಾವೆ, ಉದಾಹರಣೆಗೆ ಇದರಲ್ಲಿ ಶಾಲೆ, ಕಾಲೇಜು, ಮತ್ತೆ ಹಾಸ್ಪಿಟಲ್ಸ್, ಸ್ಟೇಡಿಯಮ್ಸ್ ಎಕ್ಸೆಟ್ರಾ, ಈ ತರ ಎಲ್ಲ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟು ಡಾಗ್ಸ್ ಬಿಟ್ಟಿದಾವೆ, ಅಂದ್ರೆ ಎಷ್ಟು ನಾಯಿಗಳು ಅಲ್ಲಿ ಇದಾವೆ ಅಂತ ಹೇಳಿ ಅದು ಗುರುತು ಮಾಡಬೇಕು. ಗುರುತು ಮಾಡ್ಲಿಕ್ಕೆ ಆ ಒಂದು ಸಂಸ್ಥೆಯಿಂದ ಒಬ್ಬರನ್ನ ನೋಡಲ್ ಆಫೀಸರ್ನ ಅಪಾಯಿಂಟ್ ಮಾಡಬೇಕು. ಆ ಸಂಸ್ಥೆಯಿಂದ ಆ ನೋಡಲ್ ಆಫೀಸರ್ ಹೆಸರು ಮತ್ತು ಹುದ್ದೆ ಜೊತೆಗೆ ಒಂದು ಫೋನ್ ನಂಬರ್ ಕೊಟ್ಟು ಅಲ್ಲಿ ಎಷ್ಟು ನಾಯಿ ಇದಾವೆ ಅಂತ ಒಂದು ರಿಪೋರ್ಟ್ ತಗೊಳ್ಳಿ ಹೇಳಿದ್ವಿ ಸರ್. ಅದ್ರ ಜೊತೆಗೆ ಆ ಒಂದು ಸಂಸ್ಥೆಗೆ ಕಾಂಪೌಂಡ್ ಇರೋದ್ರ ಬಗ್ಗೆ, ಕಾಂಪೌಂಡ್ ಇದ್ದಲ್ಲಿ ಅದು ಗೇಟ್ ಇರಬೇಕು, ಗೇಟ್ ಇದ್ದಲ್ಲಿ ಈ ತರ ಅಂದ್ರೆ ಪುನಃ ವಾಪಸ್ ನಾಯಿಗಳು ಒಳಗೆ ಬರಬಾರ್ದು, ಹೊರಗೆ ಹೋಗಬಾರ್ದು ಅಂತ ಹೇಳಿ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅದು ಒಂದು ಸಹ ಕೊಟ್ಟಿದ್ದೀವಿ. ಇದನ್ನ ಎಷ್ಟು ದಿವಸದಲ್ಲಿ ನಾವು ಐಡೆಂಟಿಫೈ ಮಾಡ್ಬೇಕಂತ ಒಂದು ಟೈಮ್ ಲೈನ್ ಸಹ ಕೊಟ್ಟಿದ್ದೀವಿ ಸರ್. ಟೋಟಲ್ 8 ವೀಕ್ಸ್ ಅಲ್ಲಿ ನಾವು ಇದನ್ನ ತಗೊಂಡು ಸರ್ಕಾರಕ್ಕೆ ಒಂದು ಇಂಟರಿಮ್ ಒಂದು ಅಫಿಡವಿಟ್ ಸಲ್ಲಿಸಬೇಕಿತ್ತು. ಈ ಪ್ರಕಾರ ನಾವು ಪಾಲಿಕೆಯಿಂದ ಆಲ್ರೆಡಿ ಎಲ್ಲ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟು ಡಾಗ್ಸ್ ಇತ್ತು ಮತ್ತೆ ಎಲ್ಲ ನೋಡಲು ಸರ್ ಅಪಾಯಿಂಟ್ ಮಾಡಿದ್ದು ಇದನ್ನ ಮಾಹಿತಿ ತಗೊಂಡಿದ್ವಿ. ತಗೊಂಡು ಈ ನಮ್ಮ ಬೆಳಗಾವಿ ಮೆಂಬರ್ ಸೆಕ್ರೆಟರಿ ಅಂದ್ರೆ TD ವೆಟರ್ನರಿ ಅವರಿಗೆ ಸರ್ವೋಚ್ಚ ನ್ಯಾಯಾಲಯದ ನೀವು ನವೆಂಬರ್ 7, 25 WP ನಂಬರ್ 5/25 2025 ನಾವು ಫಾಲೋ ಮಾಡ್ಕೋತಾರೆ. ಇದ್ರೊಳಗೆ ಏನಾದ್ರು ಬಂದೈತೇನೆ ಇದು? ಈಗ ಸರ್ ನಾ ಇವತ್ತು ಸೋಮವಾರ WP ನಂಬರ್ 5 ಏನಿದೆಲ್ಲ ಸರ್ ಅದ್ರ ಪ್ರಕಾರ ಈಗ ನಾವು ಕ್ರಮ ಮಾಡ್ತಾ ಇದ್ದೀವಿ ಸರ್. ಆಯ್ತು, ಬಟ್ ಈಗ ನಾ ಹೇಳಿಲ್ಲ ಈ ಕಂಡೀಷನ್ ನಂಬರ್ 14 ಈ ಯಾವ ಬೇಸ್ ಮೇಲೆ ಇದ್ರಾಗ ಆದೇಶದಾಗ ಇಲ್ಲ. ಇದನ್ನ ಯಾವ ಬೇಸ್ ಮೇಲೆ ಸರ್ಕಾರ ಅಳವಡಿಸಿತು? ಈಗ ಸರ್ ಸರ್ಕಾರ ಸುತ್ತೋಲೆ ಬಂದಿದೆ ಸರ್. ಹೇಳ್ತೀನಿ, ಸರ್ಕಾರದ ಸುತ್ತೋಲೆ ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನ ರೂಲ್ ಮಾಡಕ್ಕಾಗೈತೆ? ಮಾಡಕ್ಕಾಗಂಗಿಲ್ಲ. ಯಾವ್ದ ಸರ್ಕಾರ ಸುತ್ತೋಲೆಯನ್ನ ತೆಗೆದು ಹಾಕಕ್ ಪವರ್ಸು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಐತಿ. ಮತ್ ಅಂತಂದ್ರೆ ಇವ್ರು ಈ ಗೈಡ್ಲೈನ್ಸ್ ಒಳಗೆ ಬರ್ದ ಸುಪ್ರೀಂ ಕೋರ್ಟ್ನಾಗ ಇರ್ಲಾರ್ದಂತ ವಿಷಯವನ್ನ ಸೇರಿಸಿ ಅಂದ್ರೆ ಜನರ ತಿಕ್ಕ ಹೋಗಿ ನಾವು ಬಡ್ಸ್ಕೊಂಡ್ ಬರ್ಬೇಕು. ಅದಕ್ಕೆ ನೀವು ದಯವಿಟ್ಟು ಈ ಮೀಟಿಂಗ್ ಈ ವಿಷಯ ಯಾಕೆ ತಗೊಂಡ್ವಿ ಅಂದ್ರೆ ಇಲ್ಲಿಂದ ನಮ್ಮಲ್ಲಿಂದ ಟರಾವಾಗಿ ಹೋಗ್ಬೇಕು. ಹಿಂದೆ ನಮ್ಮ ಬೆಳಗಾವಿ ಟರಾವನ ಒಂದು ಇವತ್ತು ಕೋರ್ಟಿಗೂ ಹೋದದ್ದೈತಿ. ಇಲ್ಲಿ ನಾಯಿ ಬದ್ದಲ್ಲಿ ಮಾತಾಡಿದ್ ಮೊದಲಿಂದ, ಅದ್ ಬೇಕಾದ್ರೆ ನಾನು ತೆಗೆದುಕೊಡ್ತೀನಿ ನಿಮ್ಗೆ. ಇದನ್ನು ಕೂಡ ಟರಾವನ್ನ ನೀವು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಎಲ್ಲಿಯೂ ಕೂಡ ಫೀಡಿಂಗ್ ಸ್ಟೇಷನ್ ಮಾಡಬೇಕು ಬಿಡಬೇಕು ಅಂತ ಇಲ್ಲ. ಅದಕ್ಕೆ ಇನ್ನೊಂದ್ಸಲ ಸರ್ಕಾರ ಮಾಡಬೇಕು ಬಿಡಬೇಕು ಇದರ ಬಗ್ಗೆ ಸೂಕ್ತವಾದ ನಿರ್ಧಾರ ತೆಗೆದುಕೊಂಡು ನಮಗೆ ತಿಳಿಸ್ಬೇಕಂತೇಳಿ ಆದೇಶ ಮಾಡಿ ಸರ್ಕಾರಕ್ಕೆ ಇದನ್ನ ಮನವರಿಕೆ ಮಾಡಿ ಕೊಡಬೇಕು. ಇದನ್ನ ಬರಿಬೇಕಂತ ವಿನಂತಿ ಅದ. ನಿಯಮಾನುಸಾರ ಸರ್ ಬರ್ತತಿಲ್ಲ ಬರೆಯಕ್, ಮತ್ತೆ ತಾವು ವರ್ಕ್ ಮಾಡಿ ಬಂದರೆ ಜಡ್ಜ್ ಆಗಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡ್ಕೋತ ಬರ್ತಾರೆ ಸರ್ ಇವ್ರ. ಇಲ್ಲಿ WP ನಂಬರ್ ಹಾಕಿ ಈ ಆದೇಶ ಪ್ರಕಾರ. ಬಟ್ ಇದು ಯಾಕೆ ಸೇರ್ಕೋತ ನನ್ಗೆ ಗೊತ್ತಾಗಲಿಲ್ಲ. ಅಲ್ಲ, ಅದನ್ನ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನ ಮಾಡಕ್ ಆಕೈತಿ ಸರ್ ಇದ್ರಾಗ. ಅದಕ್ಕೆ ದಯವಿಟ್ಟು ಇದನ್ನ ಕಾನೂನಾತ್ಮಕವಾಗಿ ಸರಿಯಾಗಿ ಏನ್ರಿ ಬರೀರಿ, ಬರೆದ ಕಿಸಿಂದ ಇನ್ನೊಂದ್ಸಲ ಇದ್ರ ಬಗ್ಗೆ ಏನ್ ಹಿಂಗ್ ಚರ್ಚೆ ಆಗೈತಿ ಕೌನ್ಸಿಲ್ನಾಗ ಈ ಟರಾವನ್ನ ಹಚ್ಚ್ರಿ, ಇದ್ರ ಬಗ್ಗೆ ಸೂಕ್ತ ಮಾರ್ಗದರ್ಶನ ನೀಡ್ರಿ ಅಂತ ಸರ್ಕಾರಕ್ಕೆ ಬರೀಬೇಕು. ಬರೆದ ಮುಂದಿನ ಸಭೆ ಈಗಾಗಲೇ ಎಲ್ಲ ಸೆಂಟ್ರ್ ಹೌಸ್ ನಡೀತಾ ಇದೆ, ಎಲ್ಲ ಕಾರ್ಯಕ್ರಮ ಇದು ನಡೀತಾ ಇದೆ. ಇದಷ್ಟು ಮಾಡಿದ್ರೆ ನಮ್ಮ ಅನುಕೂಲ ಆಗ್ತದೆ. ಅದು ಅಂತ ಮುಂದಿನ ವಿಷಯ